ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ನೋಡಿ, ಜ್ಯೋತಿಷ್ಯದ ಬಗ್ಗೆ ನಾವು ಹೇಳುವಾಗ ಬಹಳಷ್ಟು ಜನ ನನಗೆ ಕಾಮೆಂಟ್ಸ್ ಮಾಡ್ತಿದ್ರು, ಸರ್ ನೀವು ಹೇಗೆ ಜಾತಕವನ್ನ ನೋಡ್ತೀರಾ ಅಂತ ಹೇಳಿ. ನೋಡಿ, ಒಂದು ಜಾತಕವನ್ನ ನೋಡೋದು ಅಂತಂದ್ರೆ ಮೊದಲನೇದಾಗಿ ನಿಮ್ಮ ಈಗ ಫಾರ್ ಎಕ್ಸಾಂಪಲ್ ಒಂದು ವಿವಾಹದ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಅವರ ಲಗ್ನ ಚಾರ್ಟ್ ಅನ್ನ ನೋಡ್ಬೇಕು, ನವಾಂಶ ಚಾರ್ಟ್ ಅನ್ನ ನೋಡ್ಬೇಕು, ಸಪ್ತಾಂಶವನ್ನ ನೋಡ್ಬೇಕು, ಗ್ರಹಗಳ ಟ್ರಾನ್ಸಿಟ್ ಅನ್ನ ನೋಡ್ಬೇಕಾಗತ್ತೆ. ಆಮೇಲೆ ಯಾವ ದಶೆ, ಅಂತರ್ದಶೆ, ಪ್ರತ್ಯಂತ ದಶೆಗಳನ್ನು ನೋಡ್ಬೇಕು. ಜಮಿನಿ ಚರದಶೆನ ನಾನು ಅಪ್ಲೈ ಮಾಡ್ತೀನಿ, ಯೋಗಿನಿ ದಶೆಯನ್ನ ಅಪ್ಲೈ ಮಾಡ್ತೀನಿ. ಸೊ ಜ್ಯೋತಿಷ್ಯದಲ್ಲಿ ಒಂದು ಎಕ್ಸಾಕ್ಟ್ ಪ್ರೆಡಿಕ್ಷನ್ ಕೊಡ್ಬೇಕಾದ್ರೆ ಹಲವಾರು ತರದ ಸಿಸ್ಟಮ್ಗಳನ್ನ ನಾನು ಅಪ್ಲೈ ಮಾಡ್ತೀನಿ. ಜೊತೆಯಲ್ಲಿ ಹಸ್ತ ಸಾಮುದ್ರಿಕೆಯನ್ನು ಕೂಡ ನಾನು ಅಪ್ಲೈ ಮಾಡ್ತೀನಿ. ಇಲ್ಲಿರುವ ರೇಖೆಗಳನ್ನು ನಾಡಿ ಜ್ಯೋತಿಷದ ಪ್ರಕಾರವಾಗಿ ಅಪ್ಲೈ ಮಾಡ್ತೀನಿ. ಅಂದ್ರೆ ತುಂಬಾ ಜನಕ್ಕೆ ಬರ್ತ್ ಟೈಮ್ ಅಕ್ಯುರೇಟ್ ಆಗಿರಲ್ಲ. ಸೊ ಬರ್ತ್ ಟೈಮ್ ಸರಿ ಇಲ್ಲ ಅಂದಾಗ ಸುಮಾರು ಒಂದು ಅರ್ಧ ಗಂಟೆ 1 ಗಂಟೆ ವ್ಯತ್ಯಾಸ ಇದ್ರೆ ನಾನು ಬರ್ತ್ ಟೈಮ್ ರೆಕ್ಟಿಫೈ ಮಾಡ್ತೀನಿ. ಸೊ ಅವರ ಲಗ್ನ ಯಾವುದು ಅಂತ ಫಸ್ಟ್ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ಲಗ್ನವನ್ನ ತಿದ್ದುತ್ತೀನಿ. ಸೊ ಆ ಲಗ್ನವನ್ನು ಕಂಡು ಹಿಡಿದು ಭವಿಷ್ಯವನ್ನ ಹೇಳ್ತೀನಿ. ಒಂದ್ ವೇಳೆ ಟೈಮ್ ಪರ್ಫೆಕ್ಟ್ ಆಗಿ ಸಿಕ್ತಿಲ್ಲ ಅಂದಾಗ ಹಸ್ತರೇಖೆಗಳನ್ನ ಹಾರೋಸ್ಕೋಪ್ಗೆ ಮ್ಯಾಚ್ ಮಾಡ್ತೀನಿ. ಆನಂತರ ಪ್ರಶ್ನೆ ಕೋಲನ್ನು ಉಪಯೋಗಿಸಿ ಬಹಳ ಈಸಿಯಾಗಿ ಸಲೀಸಾಗಿ ಪ್ರಿಡಿಕ್ಷನ್ಸ್ ನ ಕೊಡಬಹುದು. ಆದ್ರೆ ಇದಕ್ಕೆ ಸ್ವಲ್ಪ ಅನುಭವ ಬೇಕಾಗತ್ತೆ. ಈ ಮೆಥಡಾಲಜಿನ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ, ಅದನ್ನ ಅಪ್ಲೈ ಮಾಡಿದ್ದೀನಿ. ತುಂಬಾ ಜನಕ್ಕೆ ನಾನು ಪ್ರಿಡಿಕ್ಷನ್ಸ್ ನ ಕೊಟ್ಟಿದ್ದೀನಿ. ಜೀವನದ ಮೇಜರ್ ಇವೆಂಟ್ಸ್ ನ ಬಹಳ ಚೆನ್ನಾಗಿ ಹೇಳೋದು. ಇದಕ್ಕೆ ಸ್ಟೆಪ್ ಬೈ ಸ್ಟೆಪ್ ನಾವು ಹೋಗಿ ನೋಡ್ಬೇಕಾಗತ್ತೆ. ಇದು ಬಂದು ನಾನು KN ರಾವ್ ಅವರ ಒಂದು ಸಿಸ್ಟಮ್ ನ ಜಾಸ್ತಿ ಫಾಲೋ ಮಾಡ್ತೀನಿ. ಜಮೀನ್ ಚರದಶೆದು ಅವರ ಕ್ಯಾಲ್ಕುಲೇಷನ್ ಫಾಲೋ ಮಾಡ್ತೀನಿ. ಸೊ ಎಕ್ಸಾಕ್ಟ್ ಪ್ರಿಡಿಕ್ಷನ್ಸ್ ಬರುತ್ತೆ. ಸೊ ಈ ಮಟ್ಟದಲ್ಲಿ ನಾವು ಹೇಳಿದೆ, ಸುಮ್ಮನೆ ಜನಗಳಿಗೆ ಯಾವುದೋ ಒಂದು ನ್ಯೂಮರಾಲಜಿಕಲ್ ರೆಮಿಡಿ, ಜೆಮ್ ಸ್ಟೋನ್ಸ್, ಕಾಸ್ಟ್ಲಿ ಪೂಜೆಗಳನ್ನ ಹೇಳೋದು. ಸೊ ಇದು ಋಷಿಗಳು ಹೇಳದೇ ಇರುವಂತ ಕಾಳಸರ್ಪ ದೋಷದ ಬಗ್ಗೆ, ಕುಜ ದೋಷದ ಬಗ್ಗೆ ಎಲ್ಲ ಎದುರಿಸೋದು, ಇದು ಯಾವುದು ಕೂಡ ಜ್ಯೋತಿಷ ಅಲ್ಲ. ಸೊ ಇದನ್ನೇ ನಾನು ಮೊದಲಿಂದ ಹೇಳ್ತಾ ಬಂದಿದ್ದೀನಿ. ಸೊ ನಿಜವಾದ ಜ್ಯೋತಿಷ ಆದವರು ಇದನ್ನ ಫಾಲೋ ಮಾಡಲ್ಲ. ಪರಾಶರ ಮಹರ್ಷಿ ಕೊಟ್ಟಿರುವಂತಹ ಸಿಂಪಲ್ ರೆಮಿಡೀಸ್ ನ ಹೇಳ್ತಾರೆ. ಹಾಗೇನೆ ಹಿಂದೆ ನಡೆದಿರುವ ಘಟನೆಗಳನ್ನು ಕೂಡ ಹೇಳಿ ಜಾತಕದ ಲಗ್ನವನ್ನು ತಿದ್ದಿ ಭವಿಷ್ಯವನ್ನು ಹೇಳ್ತಾರೆ. ಇಷ್ಟು ಗಮನದಲ್ಲಿ ಇಟ್ಕೊಳ್ಳಿ. ಸೊ ರಾಶಿ ಭವಿಷ್ಯವನ್ನ ಬಗ್ಗೆ ನಾವು ಮಾತಾಡೋದಕ್ಕೆ ಮುಂಚೆ ಈ ವಿಷಯಗಳ ಬಗ್ಗೆ ನಮಗೆ ಗಮನ ಇರಲಿ. ತುಲಾ ರಾಶಿ 2026 ಏಪ್ರಿಲ್ ತಿಂಗಳ ತುಲಾ ರಾಶಿ ವಾರ ಭವಿಷ್ಯದಲ್ಲಿ ನಾವು ನೋಡೋದಾದ್ರೆ ರಾಶ್ಯಾಧಿಪತಿಯಾಗಿರುವಂತಹ ಶುಕ್ರ ಗ್ರಹ ಸಪ್ತಮದಲ್ಲಿ ಸ್ಥಿತನಾಗಿದ್ದಾನೆ. ಸೊ ಶುಕ್ರ ಗ್ರಹ ಯೂಶುವಲ್ ಕಳತ್ರಕಾರಕನಾಗಿರೋದ್ರಿಂದ ವಿವಾಹದ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಗುರುಗ್ರಹದ ಬದಲಾವಣೆನೂ ಇದೆ. ಅದೇ ಅಟ್ ದ ಸೇಮ್ ಟೈಮ್ ಬಂದು ಶುಕ್ರ ಇರುವಂತದ್ದು ವಿವಾಹದ ಪ್ರಾಪ್ತಿ, ಪ್ರೇಮ ವಿವಾಹಕ್ಕೆ ಮನೆಯಲ್ಲಿ ಒಪ್ಪಿಗೆ ಸಿಗುವಂತಹ ಸಾಧ್ಯತೆಗಳಿರುತ್ತೆ. ಸರ್ ನಾವು ತುಂಬಾ ಇಷ್ಟಪಟ್ಟಿದೀವಿ, ನಮಗೆ ಅಕ್ಸೆಪ್ಟೆನ್ಸ್ ಸಿಗತ್ತಾ ಮನೆಯಲ್ಲಿ ಅಂತ ಕೇಳ್ತಿರ್ತಾರೆ. ಪ್ರೇಮ ವಿವಾಹಕ್ಕೆ ಖಂಡಿತವಾಗ್ಲೂ ಅತಿ ಹೆಚ್ಚು ಅನುಕೂಲ ಆಗತ್ತೆ. ದೂರ ಆಗಿದ್ದಂತ ಗಂಡ ಹೆಂಡತಿ ಹತ್ರ ಆಗ್ಬೋದು. ಸರ್ ದೂರ ಇದೀವಿ ಸರ್, ಅವ್ರು ಡೈವರ್ಸ್ ಹಾಕಿದ್ದಾರೆ ಅಥವಾ ಕೋರ್ಟ್ ಅಲ್ಲಿ ಇದೆ ಅಂತ ಹೇಳ್ತಿರೋರು ಇಲ್ಲಿ ಸುಸಮಯ. ಪ್ರೇಮಿಗಳು ದೂರ ಆಗಿರ್ತಾರೆ, ಅವ್ರ ಹತ್ರ ಆಗ್ಬೋದು. ಜೊತೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವೋಕಲ್ ಆಗಿ ಆಡಿ ಮಾಡುವಂತ ವಿಡಿಯೋಸ್ ಆಗಿರ್ಬೋದು, ಮ್ಯೂಸಿಕಲ್ ಕಾಂಪಿಟೇಷನ್ಸ್ ಆಗಿರ್ಬೋದು, ವೋಕಲ್ ಆಗಿ ಆಡುವಂಥದ್ದು ಖಂಡಿತವಾಗ್ಲೂ ಅವ್ರಿಗೆ ಸಕ್ಸಸ್ ಸಿಗತ್ತೆ. ಆಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ವಿವಾಹದ ಸಾಧ್ಯತೆನೇ ಜಾಸ್ತಿ. ಗಂಡ ಹೆಂಡತಿಲಿ ಮಧ್ಯೆ ಬಿರುಕು ಬಂದು ಮೆಂಟಲಿ ದೂರ ಆಗಿದ್ರು ಕೂಡ ಆತರ ಆಗ್ತಾರೆ. ಪಂಚಮದಲ್ಲಿರುವಂತಹ ರಾಹು ಬಂದು ಸಂತಾನ ಪ್ರಾಪ್ತಿಗೆ ಅನುಕೂಲವಾಗಿಲ್ಲ. ವಿದ್ಯಾರ್ಥಿಗಳಲ್ಲಿ ಅನವಶ್ಯಕವಾಗಿರುವಂತಹ ಥಾಟ್ಸ್, ಕೆಟ್ಟ ಆಲೋಚನೆಗಳು ನಿಮ್ಮ ಮನಸ್ಸಿಗೆ ಬರುವಂತದ್ದು, ಈ ಸಾಧ್ಯತೆಗಳಾಗತ್ತೆ. ಆಮೇಲೆ ಪಂಚಮದಲ್ಲಿರುವಂತಹ ಪಾಪಗ್ರಹಗಳನ್ನ ನಾವು ನೋಡಿದ್ರೆ ಇದು ಬಂದು ಸಂತಾನ ಉದ್ದೇಶನೂ ಕೂಡ ಒಳ್ಳೇದಲ್ಲ. ಆಮೇಲೆ ವಿದ್ಯಾಭ್ಯಾಸಕ್ಕೆ ಹೊಸ ಕೋರ್ಸ್ಗಳು ಮಾಡೋದಕ್ಕೆ ಒಳ್ಳೇದಲ್ಲ. ಆಮೇಲೆ ವಿದ್ಯಾರ್ಥಿಗಳಿಗೆ ಅನಾನುಕೂಲ. ಈ ರಾಶಿ ಹುಟ್ಟಂತವ್ರಿಗೆ ಮನಸ್ಸು ಡಿಸ್ಟ್ರಾಕ್ಷನ್ಗೆ ಒಳಗಾಗ್ಬೋದು. ಆಮೇಲೆ ಪಂಚಮದಲ್ಲಿರುವಂತಹ ರಾಹು ಯೂಶುವಲ್ ಆಗಿ ಬಂದು ಕೆಟ್ಟ ಆಲೋಚನೆಗಳನ್ನ, ಬ್ಯಾಡ್ ಹ್ಯಾಬಿಟ್ಸ್ ಗಳನ್ನ ಕೊಡುವಂತ ಸಾಧ್ಯತೆ ಇರುತ್ತೆ. ಜಾಗ್ರತೆಯಿಂದ ಇರಿ. 6ನೇ ಮನೆ ಇರುವಂತಹ ಶನಿ ಗ್ರಹದಿಂದ ಪ್ರಾಪರ್ಟಿ ತಗೊಳ್ಳಕ್ಕೆ ಇದು ಒಳ್ಳೆ ಟೈಮ್ ಅಲ್ಲ. ವಿನಾಕಾರಣ ಲೀಗಲ್ ಡಿಸ್ಪ್ಯೂಟ್ ಬರ್ಬೋದು. ಪ್ರಾಪರ್ಟಿ ನೋಡಿರ್ತೀರಾ, ಅಲ್ಲಿ ಏನೋ ಅನವಶ್ಯಕವಾಗಿ ನಿಮಗೆ ಇಷ್ಟ ಆಗಿರುತ್ತೆ, ಬಟ್ ಏನೋ ಒಂದು ಲೀಗಲ್ ಡಿಸ್ಪ್ಯೂಟ್ ಬಂದು ಸೇರ್ಕೊಳ್ಳುತ್ತೆ. ಸಣ್ಣ ಪ್ರಮಾಣದ ಲೀಗಲ್ ಡಿಸ್ಪ್ಯೂಟ್ಸ್ಗಳು. ಆಮೇಲೆ ಇನ್ನೊಂದು ಸ್ಲೈಟ್ ಒಂದು ಚೇಂಜಸ್ ಇದೆ. ಅದೇನಂತಂದ್ರೆ ಸಪ್ತಮದಲ್ಲಿ ಶುಕ್ರನ ಇದ್ರೂ ಸಹ ಕುಜಗ್ರಹ ಬಂದು 6ನೇ ಮನೆಗೆ ಹೋಗುವಂತದ್ದು ವಿವಾಹದಲ್ಲಿ ಅನವಶ್ಯಕ ಕಿರಿಕಿರಿಗಳನ್ನ ಕ್ರಿಯೇಟ್ ಮಾಡುತ್ತೆ. ಸಾಲದಿಂದ ಹೊರಗಡೆ ಬರೋದಕ್ಕೆ ಬಹಳ ಕಷ್ಟ ಆಗತ್ತೆ. ಅದಷ್ಟು ಸುಲಭ ಅಲ್ಲ. ನಾನಾ ತರದ ಕಷ್ಟ ಪಡ್ಬೇಕಾಗತ್ತೆ. ದೊಡ್ಡ ಸಾಲವನ್ನು ನೀವು ಮಾಡಬಾರದು. ನಿಮ್ಮ ಕೆಪಾಸಿಟಿ ತಕ್ಕಂತೆ ನೀವು ಮಾಡ್ಬೇಕಾಗತ್ತೆ. ಯಾವ ಕಾರಣಕ್ಕೂ ಆತರ ಮಾಡಬೇಡಿ. ಬಟ್ ಸಾಲವನ್ನ ತೀರಿಸೋಕೆ ಒಂದು ಹೊಸ ಅವಕಾಶ ನಿಮ್ಗೆ ಒದಗಿ ಬರಬಹುದು. ಸದ್ಯಕ್ಕಂಥದ್ದು ನನಗೆ ಕಾಣ್ತಾ ಇಲ್ಲ. ಸೊ ಇಷ್ಟೆಲ್ಲ ತುಲಾ ರಾಶಿಗಳ ಬಗ್ಗೆ ನಾವು ನೋಡೋದಾದ್ಮೇಲೆ 11ನೇ ಮೇಲೆ ಇರುವಂತಹ ಕೇತು ಎಗೇನ್ ಬಂದು ಪ್ರಾಫಿಟ್ ಬಿಸ್ನೆಸ್ ಅಲ್ಲಿ ಕೊಡದಲ್ಲೇ ಇರಬಹುದು. ಕೆಲವರು ಬಿಸ್ನೆಸ್ ಗಾಗಿ ತುಂಬಾ ಓಡಾಟ ಮಾಡ್ತಾರೆ, ಕೊನೆಯ ಗಳಿಗೆಯಲ್ಲಿ ಅವರಿಗೆ ಮಿಸ್ ಆಗ್ತಿರುತ್ತೆ ಬಿಸ್ನೆಸ್ ಅಲ್ಲಿ, ಅವ್ರಿಗೆ ಹಣ ಬರುವಂತ ಟೈಮಲ್ಲಿ. ಈ ತರ ಸಮಸ್ಯೆಗಳು
ಕೊಟ್ಟಿರೋಣ ವಾಪಸ್ ಬರದೇ ಇರೋದು, ಚೆನ್ನಾಗಿದ್ದವ್ರಂತವ್ರು ಶತ್ರುಗಳಾಗುವಂಥದ್ದು, ಅಕ್ಕ ತಂಗಿರಿ ಅಣ್ಣ ತಮ್ಮಂದ್ರೆ ಶತ್ರುಗಳಾಗೋ ಸಾಧ್ಯತೆ ಇರುತ್ತೆ. ಜಾಗ್ರತೆ ಅಂತ ಇರಿ. ಒಂದೊಂದ್ಸಲ ಈ ಟೈಮ್ ಪೀರಿಯಡ್ ಅಲ್ಲಿ ಕೆಲವರಿಗೆ ವಾಮಾಚಾರ ಕೂಡ ನಾಟತ್ತೆ, ನೆಗೆಟಿವ್ ಎನರ್ಜಿದು. ಅದನ್ನ ಸರಿ ಮಾಡ್ಕೋಬಹುದು. ಸೊ ಧೃತಿಗೆಡಬೇಡಿ, ಒಳ್ಳೆ ವೆಯ್ಟ್ ಮಾಡ್ಬೇಕಾಗತ್ತೆ.